ಹೌದಮ್ಮ ನೋಡಿ ಎಸ್ ನೋಡಿ ಆ್ಯಕ್ಚುಲಿ in Malayalam film industry there is a OTT platform only exclusive for Malayalam only. Malayalam ಬೇರೆ ಇಲ್ಲ. ಆದರೆ we are starting OTT for film ಕನ್ನಡ ಫಿಲ್ಮ್ಸ್ only, ಬಟ್ ಅದರ್ವೈಸ್ ನೀವು ಹೇಳ್ದಂಗೆ ಡಾಕ್ಯುಮೆಂಟರೀಸ್ ಶಾರ್ಟ್ ಫಿಲ್ಮ್ಸ್ ಸ್ಟೂಡೆಂಟ್ಸ್ಗೆ ಎಸ್ ದಟ್ ಈಸ್ ದಟ್ ನಮ್ಮ ಮೇಯ್ನು ಇದೆ ರೂಟೇ ಈ ಥರದ್ದೇ ಮೇಯ್ನ್ ಆಗಿ, ಬಟ್ ಜಾಸ್ತಿ ಒತ್ತು ಕನ್ನಡಕ್ಕೆ ಮಾತ್ರ ಕೊಡಬೇಕು ಅಂತಿದೆ ಇದೆ. ಬಟ್ ನಾವು ಎಲ್ಲ ಲ್ಯಾಂಗ್ವೇಜ್ ಪ್ಲಾಟ್ಫಾರ್ಮ್ಗೂ ಎಲ್ಲ ಲ್ಯಾಂಗ್ವೇಜ್ ಡಾಕ್ಯುಮೆಂಟ್ಸ್ಗಾಗಲಿ ಮತ್ತು ಶಾರ್ಟ್ ಫಿಲ್ಮ್ಸ್ ಆಗಲಿ ಯಂಗ್ಸ್ಟರ್ಸ್ ಅವ್ರಿಗೆಲ್ಲ ಅನುಕೂಲ ಆಗೋ ಥರ ಅವರು ಸ್ಟೋರೀಸ್ ಕ್ರಿಯೇಟ್ ಮಾಡಿ ತಂದುಕೊಡ್ಬೋದು ಮತ್ತು ಫಿಲ್ಮ್ ಮಾಡಿ ತಂದುಕೊಡ್ಬೋದು. ಇನ್ ಎನಿ ಫಾರ್ಮ್ಯಾಟ್ ನಾವು ಅದನ್ನು ಅಲ್ಲಿ ಪ್ಲೇ ಮಾಡ್ತೀವಿ. ಅದು ಅವ್ರಿಗೆ ಯೂಸ್ ಆಗುತ್ತೆ. ಆಮೇಲೆ ನೋಡೋರು ಕೂಡ ದೇ ಕ್ಯಾನ್ ಇಂಪ್ರೂವ್ ದಿ ನಾಲೆಡ್ಜ್ ಬರ್ತೀವಿ ಡೆಫಿನೆಟ್ಲಿ ಬಿಟ್ಟಿದೆ. ಇದೆ ಕನ್ನಡಕ್ಕಿಲ್ಲಮ್ಮ. ಈಗ ನಾವು OTT ಮಾಡ್ತಿರೋದು ನಾಟ್ ಓನ್ಲಿ ಫಾರ್ ಫಿಲ್ಮ್ಸ್. ನೀವು ಹೇಳ್ದಂಗೆ ಇದೇ ಮೇನ್ ಪ್ಲಾಟ್ಫಾರ್ಮ್ ಡೆಫಿನೆಟ್ಲಿ ಬಿಟ್ಟಿದೆ. ಸ್ಟೂಡೆಂಟ್ಸ್ ಖಂಡಿತವಾಗಿ ಇಲ್ಲ. ನಾನು ಇನ್ನೊಂದು ಖಂಡಿತ ನಾಟ್ ಓನ್ಲಿ ಟ್ಯಾಲೆಂಟ್ ಏನಾಗಿದೆ ನೋಡಿ, ಈಗಿನ ಯಂಗ್ ಜನ್ರೇಷನ್ ಯಾರಿದ್ದಾರೆ ಮಕ್ಕಳು ಅವರ ಥಿಂಕಿಂಗೇ ಬೇರೆ ಇದೆ. ಭಾಳ ಲೆವೆಲ್ ತುಂಬ ಹೈ ಇದೆ. ಈಗ ನಾವೆಲ್ಲ ತಗೊಂಡ್ರೆ ನಮ್ಮದು ಹಿಂದಿನ ಕಾಲದಿಂದ ಬಂದಿರೋರು, ಬಟ್ ಈಗ ಮಕ್ಕಳು ಇದಾರಲ್ಲ ಅವರ ಥಿಂಕಿಂಗೇ ತುಂಬ ಲೆವೆಲ್ ಬೇರೆ ಇದೆ. ಸಮಾಜಕ್ಕೆ ಬೇಕಾಗಿರೋದಿದ್ದಾರೆ. ಖಂಡಿತವಾಗಿ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕೇ ಬೇಕು. ನಮ್ಮ OTTಯಲ್ಲೇ ಅದನ್ನು ನಾವು ಖಂಡಿತ ಜಾಯಿನ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.